ಗೂಗಲ್ ಪೇ ಇನ್ನು ಮುಂದೆ ಫ್ರೀ ಇಲ್ಲ. ಗೂಗಲ್ ಪೇ ಅಲ್ಲಿ ನೀವು ಇಲ್ಲಿವರೆಗೂ ಫ್ರೀ ಟ್ರಾನ್ಸಾಕ್ಷನ್ಸ್ ಅನ್ನು ಎಂಜಾಯ್ ಮಾಡ್ತಿದ್ರೆ ಇದನ್ನು ಗಮನಿಸಿ. ಈಗ ಎಲೆಕ್ಟ್ರಿಸಿಟಿ, ಗ್ಯಾಸ್ ಬಿಲ್ಸ್ ತರದ ಬಿಲ್ ಪೇಮೆಂಟ್ಸ್ ನಲ್ಲಿ 0.5% to 1% ಕನ್ವೆನ್ಸ್ ಫೀ ಪ್ಲಸ್ GST ಅನ್ನು ಗೂಗಲ್ ಪೇ ಚಾರ್ಜ್ ಮಾಡಲಿದೆ. ಆದ್ರೆ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಬಿಲ್ಸ್ ಅನ್ನು ಪೇ ಮಾಡಿದ್ರೆ ಮಾತ್ರ ಈ ಫೀ ಅಪ್ಲೈ ಆಗೋದು. ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಲಿಂಕ್ ಮಾಡಿದ್ರೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಅನ್ನು ಈಗ ಪೇ ಮಾಡಂಗಿಲ್ಲ. ಈಗ ಯಾಕೆ? ಇಂಡಿಯಾದಲ್ಲಿ UPI ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಬ್ರೇಕ್ ಮಾಡ್ತಿದ್ರು ಕೂಡ ಅದು ಮೋಸ್ಟ್ಲಿ ಫ್ರೀ ಆಗೇ ಇದೆ. ಅದಕ್ಕೆ ಗೂಗಲ್ ಪೇ ತರದ UPI ಪ್ಲಾಟ್ಫಾರ್ಮ್ಗಳು ನ್ಯೂ ಸೋರ್ಸ್ ಆಫ್ ರೆವೆನ್ಯೂಗಾಗಿ ನೋಡ್ತಿದೆ. ಫೋನ್ ಪೇ ಅಂಡ್ ಪೇಟಿಎಂ ಆಲ್ರೆಡಿ ಕನ್ವೀನಿಯನ್ಸ್ ಫೀ ಅಂಡ್ ಪ್ಲಾಟ್ಫಾರ್ಮ್ ಫೀ ಅನ್ನು ಚಾರ್ಜ್ ಮಾಡ್ತಿದೆ ಅಂಡ್ ಈಗ ಗೂಗಲ್ ಪೇ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಫ್ಯೂಚರ್ ಅಲ್ಲಿ ನಿಮ್ಮ UPI ಟ್ರಾನ್ಸಾಕ್ಷನ್ಸ್ ಮೇಲೆ ಫೀಸ್ ಅನ್ನು ನೀವು ನೋಡೋ ಚಾನ್ಸ್ ಇದೆ. ಬೇಸಿಕಲಿ ನಾವು UPIಗೆ ಹೆಚ್ಚಾಗಿ ಅಭ್ಯಾಸ ಆಗಿರೋದ್ರಿಂದ UPI ಪ್ಲಾಟ್ಫಾರ್ಮ್ಸ್ಗಳು ಕೂಡ ಅವರ ಬಿಸ್ನೆಸ್ ಮಾಡೆಲ್ಸ್ ಅನ್ನು ಫಿನಾನ್ಷಿಯಲಿ ಸಸ್ಟೈನೇಬಲ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ಈ ಹ್ಯಾಬಿಟ್ಗೆ ರಿಲೇಟೆಡ್ ಆಗಿ ಒಂದು ಫ್ಯಾಕ್ಟ್ ಇದೆ. ಆನ್ಯುವಲಿ ಇಂಡಿಯಾದಲ್ಲಿ UPI ಟ್ರಾನ್ಸಾಕ್ಷನ್ಸ್ 39% ಗ್ರೋ ಆಗ್ತಿದೆ. ಜಾನ್ವರಿನಲ್ಲಿ ಮಾತ್ರ ₹1700 crore ವರ್ತ್ UPI ಟ್ರಾನ್ಸಾಕ್ಷನ್ಸ್ ಆಗಿದೆ. ಸೊ ಇನ್ನು ಮುಂದೆ UPI ಟ್ರಾನ್ಸಾಕ್ಷನ್ಸ್ ಫ್ರೀ ಇಲ್ಲ ಅಂದರೆ ನೀವು ಅದನ್ನು ಯೂಸ್ ಮಾಡ್ತೀರಾ? ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದೇ ಥರ ಹೆಚ್ಚು ಫಿನಾನ್ಷಿಯಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.